ಲಕ್ಷ್ಮಿ, ಉಪ್ಪಿನಕಾಯಿ ನೀವು ಒಬ್ಬಕ್ಕೆ ಮಾಡ್ಕೊತಿ ಅಂತ ಹೇಳ್ಬಿಟ್ಟು ಅಲ್ಲ. ಹೊಲ್ದಾಗ ಆಳಿಟ್ಟು ಹರಿಸಕ್ಕಿ ನೀನು ಈ ನಮ್ಮ ಕರಿಯ ಹರಿದನ ಅದೇ ನಮ್ಮ ಬುಕ್ಷಿಟ್ ಯಾರು ಕೊಡ್ತಾನ ಅತ್ತಗೆ ನಾವು ದಿನಗೂಲಿ ಕೊಡ್ತೀವಿಲ್ಲ. ಈಗಿದ್ರೆ ಇಷ್ಟಕ್ಕೊಂದ ಕಾಯಿ ಕುಂತ್ಕೊಂಡು ಈ ಅಂತ ತೊಳೋದು ಒಣ ಹಾಕಕತ್ತಿದ್ದಿ. ಯಾಕೆ ಅಡ್ಬಿಟ್ಟರೆ ಜಲ್ದಿ ಬಂದು ತೊಳೋದು ಒಣಗಿಸ್ಕೊಂಡು ಹೆಚ್ಚೋದು ಪಚ್ಚೋದು ಏನಿಲ್ಲ ಅಂತಾನೆ. ನೀನೇ ಎಲ್ಲ ಮಾಡ್ಕೊಟ್ಬಿಡು. ಯಾಕೆ ಸುಮ್ಮನೆ ನೀನೇ ಎಲ್ಲ ಕತ್ತರಿಸಿ ಎಲ್ಲ ನೀನು ಉಪ್ಪು ಖಾರ ಎಲ್ಲ ಕಲಿಸಿ ನೀನೇ ಕೊಟ್ಬಿಡು ಉಪ್ಪಿನಕಾಯಿ ಸುಮ್ಮನೆ. ಅತ್ತೀರ ಏನ್ ನಮ್ಮ ಕಡೆ ಏನಿದ್ನೇನು ಇಡೀ ದಿವಸ ಮಾಡೇನೇನ್ರಿ, ಏನ ಬರ ಮುಂದೆ ಹರ್ಕೊಂಬಂದಾನ. ಅದಿಷ್ಟು ಏನು ದೊಡ್ಡಾಗದಂತೆ ಗಂಡು ಮಕ್ಳಿಗೆ. ಅಯ್ಯ ಬಿಡ್ರಿ ಅತ್ತೀರ, ನಾನೇನು ದೊಡ್ಡ ಮಾಡೀನಿ. ನೀರ್ನೇ ಹಾಕಿಟ್ಟಿದ್ದೆ, ಈಗ ಒಂದು ತೆಗೆದು ತೆಳ್ಳಂದಿ ದೋತ್ರದ ಮೇಲೆ ಒಣ ಹಾಕೀನಿ. ಸ್ವಲ್ಪ ಹೊತ್ತಿ ಗಾಳಿ ಒಣಗಿ ಬಿಡ್ತಾವು. ಈಗ ಅವ್ರು ಬರ್ತಾರೆ, ಅವ್ರದ್ದು ಮನೆಗೆ ವಾರ ಇರಂಗಿಲ್ಲನ್ರಿ. ಗಂಡ ಮಕ್ಕಳು ಮನೆಗೆ ಅಡಿಗೆ ಮಾಡೋದು ಅದು ಇದು ಅಂತಂದು ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ಕತ್ತರಿಸೋದು ಅದೇನು ತುಸ ಹೊತ್ತಾಗತ್ತೇನ್ರಿ, ಕತ್ತರಿಸ್ಬೇಕು ಅದೆಲ್ಲ ಮಾಡ್ಬೇಕಂದ್ರೆ ಆಗತ್ತಲ್ರಿ ಅತ್ತೀರ. ಒಳ್ಳೆ ಈಗ ಕೈ ಸಹಿತ ಮೈ ಸಹಿತ್ರಿ. ಮಾಡಿ ಉಮೆ ಐತೆ ಮೈಯಾಗ ಎಣ್ಣೆ ಕಸು ಐತಲ್ಲ, ಮಾಡು. ನಾಳೆ ನನ್ನಂಗದ ಗೊತ್ತಾಗತ್ತೆ ನಿನಗೆ ನಮ್ಮ ಅತ್ತೇನು ಹೇಳ್ತಿದ್ಲ ಅಂತೇಳಿ. ಅಸ್ಮಕ ನೋಡ್ರಿ ಅತ್ತೀರ, ನೆಂದರ್ ಮಂದಾಗ ಅಂತ ಬಂದ ಬಿಟ್ರೆ ಇದೇನ ಅಜ್ಜಿ ಎರಡು ಬಣ್ಣ ಹಿಡ್ಕೊಂಡ್ ಬಂದಿಯಲ್ಲ. ಅಯ್ಯಮ್ಮ ಇನ್ನೇ ಏನೇನಲ್ವೇ ನಮ್ಮ ನಾದ್ನಿ ಬಂದಾಳ. ಅಯ್ಯವ ಆಡ್ಬಿಟ್ಟು ಸಾಕಾಗಿ ಹೋಗ್ತಿ. ಒಂದು ಏನು ಕೆಲಸ ಮಾಡಂಗಿಲ್ಲ ಮನ್ಯಾಗೂ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಮಾಡ್ಬೇಕು. ಈಗ ಮತ್ತೆ ಈಗ ಉಪ್ಪಿನಕಾಯಿ ಬೇರೆ ಮಾಡಿ ಗಂಡ ಮನೆಗೆ ಏನ್ ಮಾಡ್ಬೇಕು ನೋಡು. ಉಪ್ಪಿನಕಾಯಿಗೆ ಆಕಿಗೆ ಒಂದು ಜಾರ ನನಗೊಂದು ಜಾರ ಅಂತಂದು ಹೇಳಿದ್ನಲ್ವೇ. ಜೈ ನಿಂದ ಅಂದೆ ದೊಡ್ಡದು ಬರೀನಿ. ಹ್ಞೂ ಅಯ್ಯಮ್ಮ, ನನಗೇನು ಅಜ್ಞಾನದೇನಿಲ್ಲ. ಮನೆ ಮಕ್ಳು ಅದಾವಲ್ವ, ಅವ್ರಿಗೆ ಮನೆಯಾಗ ಎಲ್ಲರಿಗೂ ಬೇಕಲ್ಲ. ನಮಗೆ ವರ್ಷ ಪೂರ್ತಿ ಬೇಕಾಗತ್ತಿ. ಅದಕ್ಕೆ ಒಂದು 100 ಕಾಯಿ ಹಾಕೊಂಡು ಹೋಗೋಣ ಅಂತ ಇಡ್ಸಕ್ಕೆ 100 ಕಾಯಿ. ಆತ ಬಂದೇನ ಹಂಗ ನೋಡ್ಕೊಂತ ಮಾತಾಡ್ಕೊಂತ ನಿಂದರಿ. ಅಲ್ಲ ಅನ್ಸೋಸಿ ಪಾಪ ಮುಂಜಾನೆ ನಿಂತ್ರ ಎಷ್ಟು ಹೊರೆ ಮಾಡಿ ಮತ್ತು ಅಷ್ಟು ಮಾವಿನಕಾಯಿ ತೊಳೋದು ಒಣಗಕ್ಕಿಟ್ಟ. ಮರೆ ನೀವು ಹಾಕಿಸ್ಕೊಂಡು ಹೋಗಕ್ಕಷ್ಟ ಹಾಡ್ಬಿಟ್ಟಾರ. ಮಾಡಕ್ಕೆ ಒಂದು ಹೊರೆ ಮುಂದೆ ಬಂದು ಮಾಡ್ಬೇಕು ಅನ್ನೋದಿಲ್ಲ ನೋಡು. ತಗೋ ಬಡ ಬಡ ಇಲ್ಲಿ ಈಟ ನೋಡು. ಅದು ಏನು ಏನು ಮಾವಿನಕಾಯಿ ಕತ್ತರಿಸೋದು ತಗೋಬರಿ. ಬಡ ಬಡ ಕತ್ತರಿಸ್ರಿ. ಒಬ್ರು ಕತ್ತರಿಸ್ಕೊಡ್ರಿ, ಒಬ್ರು ಹೋಳು ಇದನ್ನ ಮಾಡ್ರಿ. ಬಡ ಬಡ ಮಾಡ್ರಿ. ಲಕ್ಷ್ಮಕ್ಕ ನಿನ್ ಜಾಡಿ ತೊಳಿತೇನೆ. ಹ್ಞೂ ಅಯ್ಯವ, ಹಳೇದು ಒಂದು ಚುರಿತ ಉಪ್ಪಿನಕಾಯಿ ಅಷ್ಟು ಒಂದು ಸಣ್ಣದೊಂದು ಬರಣಿ ತೆಗೆದು ಸ್ವಚ್ಛಗೆ ತೊಳೆದು ಅಷ್ಟು ಒರೆಸಿ ಬಿಸಿಲಿಗೆ ಆರಿಟ್ಟು ಇಟ್ಟಿನಿಲ್ಲಿ. ಅದು ತೆಗಿದ್ರೆ ಆಡ್ಬಿಟ್ಟಾರ. ಅವ್ನು ಮುಂದೆ ಇಟ್ಕೊಂಡು ಎಸ್ತೀರ ನೀ ಏನು ಮಾಡ್ತೀರ? ಬರಣಿ ತೆಗಿದ್ರೆ ಇದಕ್ಕೆ ಅಷ್ಟು ಇಲ್ಲದವು ಲಕ್ಷ್ಮಕ್ಕಿ ಇಟ್ಟಿನಿ ಹಿಂದಕ್ಕೆ. ಬಡ ಬಡ ಎಲ್ಲ ಕಲಿಸಿ ಆದ್ಮೇಲೆ ತುಂಬಿ ಮ್ಯಾಗ ಒಂದು ಬಿಳಿ ಅರ್ಬಿ ಕಟ್ಬೇಕನ್ನಲ್ಲ. ಮತ್ತೆ ಗಾಳಿ ಆಡಬಾರ್ದೆ. ಬಣ್ಣಿಂದು ಒಂಚೂರು ಅದು ಸಡ್ಲ ಬಡ್ಲ ಇರುತ್ತಿಲ್ಲ ಮ್ಯಾಗ ಮುಚ್ಚಳ ಬೇಸಿ ಒಂದು ಚಲೋತ್ನಾಗೆ ಅರ್ಬಿ ಬಿಗಿದು ಕಟ್ಬೇಕು. ಅಂದ್ರೆ ಧೂಳ ಪಾಳ ಅಥವಾ ಏನು ಗಾಳಿ ಪಾಳಿ ಹೊಕ್ಕೊಳಂಗಿಲ್ಲ. ಉಪ್ಪಿನಕಾಯಿ ವರ್ಷ ಪೂರ್ತಿ ಚಂದ ಇರುತ್ತೆ, ಕೆಡಂಗಿಲ್ಲ. ಬಿಗತ್ನಾಗ ಕಟ್ಬೇಕು ಮಸ್ತ್. ಹೌದನೇಮ್ಮ? ಅಲ್ಲ ನಾನು ಕಟ್ತಿದ್ದು ನಮ್ಮ ಮನೆ ಕಟ್ಟಿದ್ರೆ ನಡಿತೈತೆ ಬಿಡು ಅನ್ಕೊಂಡಿದ್ದೆ. ಲಕ್ಷ್ಮಕ್ಕ ಈಗೇನು ಹೆಚ್ಚ ಕುಂದ್ರಲ್ಲ? ಹುಷಾರ್ಲೆ ಮಂಗ್ಯಾನಂಗೆ ಅತ್ತಗಿತ್ತ ಮಕ ಮಾಡ್ಕೊಂಡು ಕತ್ತರಿಸಕ್ಕೆ ಹೋಗಿ ಬಳಗಲ್ಲಿ ಕತ್ತರಿಸ್ಕೊಂಡು ಅವು ಮೊದ್ಲ ಗೊಟ್ಟ ಗಟ್ಟಿರ್ತಾವು. ಪಟಕ್ಕಂತ ಕೈ ಜಾರ್ತಿರ್ತಾವು. ನೋಡಿ ಕರೆಕ್ಟ್ ಇಟ್ಟು ಹತ್ತಕ್ಕೆ. ಹೌದಾ ವಿಜ್ಜಿ? ಅವು ಜಾರ್ತವಲೆ ಸ್ವಲ್ಪ ನೋಡಿ ಹುಷಾರಿರು. ಚೇಕ ನೀನು ಅಷ್ಟೇ. ಇಲ್ಲ ಲಕ್ಷ್ಮಕ್ಕ, ಅದು ಕಾಚಕ್ ಕುಂತು ಹಿಂಗೆ ಹತ್ತಿಕ್ಕಿದ್ರೆ ಕರೆಕ್ಟ್ ಕುಂದಿರ್ತಾವೆ. ಏನು ಆಗಂಗಿಲ್ಲ, ಹಂಗೇನು ಜಾರಂಗಿಲ್ಲ. ಅಲ್ಲೇ ಆಡ್ಬಿಟ್ಟಾರ. ಹದ ಏನು ತಂದಿಲ್ಲಲ್ಲ, ಹೆಂಗೆ ಮಾಡ್ತೀರಿ ಮತ್ತೆ? ಅಯ್ಯಮ್ಮ, ಅಲ್ಲಿ ಪ್ಯಾಕೆಟ್ನಾಗ ಕಟ್ಕೊಂಡ್ಬಂದಿವಲ್ವೇ, ಉಪ್ಪು ಸಾಸಿವೆ ಪುಡಿ ಎಲ್ಲ ಐತೆ. ಹೌದನ? ಇಲ್ಲ ಬರೀ ಬರಣಿ ಅಷ್ಟೇ ಕಾಣ್ವಲ್ಲ, ಅದಕ್ಕಂದೆ. ಅಮ್ಮ ಬರಣಾಗ ಇಟ್ಕೊಂಡ್ಬಂದಿವಿ. ಓಷ್ಟು ಇಟ್ಕೊಂಡ್ರೆ ಕಿಲ್ಗೆ ಆಗುತ್ತೆ. ಅದಕ್ಕೆ ಉಪ್ಪು ಖಾರ ಅವಕ್ಕೆ ಏನೇನು ಬೇಕು ನೋಡಿ, ಎಣ್ಣೆ ಬಣ್ಣಿ ಎಲ್ಲ ಬರಣಾಗ ಕಟ್ಕೊಂಡ್ಬಂದಿನಿ. ಯಮ್ಮ ನೀವು ಹೆಂಗೆ ಹಾಕ್ತೀರಿ? ಯಾವ ಹದ ಹಾಕ್ತೀರಿ ನೀವು? ನೋಡ್ವಾ, ಈಗ ಇದು ಕಡದು ಉಪ್ಪಿನಕಾಯಿ ಅಂದ್ರೆ ಆಂಧ್ರದ ಕಡೆ ಹಾಕ್ತಾರಲ್ಲ ಅಂಥದ್ದು ಉಪ್ಪಿನಕಾಯಿ. ಕಡದು ಬೇಯಿಸಿ ಇದು ಮಸ್ತ್ ಇರುತ್ತೆ. ಇದೇನು ಜಾಸ್ತಿ ಹುಳಿ ಇರಂಗಿಲ್ಲ. ಇದನ್ನ ಹೋಳು ಕಡ್ದಾಗ ಅಟ್ಟ ಹುಳಿ ಬರ್ತೈತಿ. ಉಪ್ಪು ಖಾರ ಮಸ್ತ್ ಚಲೋ ಇರ್ತೈತಲ್ಲ. ಮಸ್ತ್ ಬಿಸಿ ತುಪ್ಪದಾಗ ಕಲಿಸ್ಕೊಂಡು ತಿಂದ್ರೆ ಭಾರಿ ಇರುತ್ತೆ. ಅನ್ನ ಮೊಸರನ್ನಕ್ಕಂತೂ ಭಾರಿ ರುಚಿ ಇರುತ್ತೆ. ಆಮೇಲೆ ಇದು ವರ್ಷ ಪೂರ್ತಿ ಇಟ್ಟರು ಕೆಡೋದಂತೂ ಅಲ್ಲ. ಆದರೆ ಇನ್ನೊಂದು ನಮ್ಮ ಕಡೆ ನಮ್ಮ ತಾಯಿ ತವ್ರ ಮನೆ ಕಡೆ ಹಾಕ್ತಾರವ, ಅಲ್ಲಿ ನೀರು ಹಾಕ್ತಾರೆ. ಉಪ್ಪಿನಕಾಯಿಗೆ ಸಾಸಿವೆ ಎಲ್ಲ ರುಬ್ಬಿ ಅದಕ್ಕೆ ನೀರು ಹಾಕ್ತಾರೆ. ಅದು ಏನಾಗುತ್ತೆ, ನೀರು ಹಾಕಿಬಿಟ್ರೆ ರುಚಿ ಏನಿರುತ್ತೆ, ಗಮ್ಮಂತ ವಾಸನೆ ಏನಿರುತ್ತೆ. ಆದ್ರೆ ಹುಳಿ ಬಿಡುತ್ತೆ. ಹೆಂಗೆ ದಿನ ಕಳೆದಂಗೆಲ್ಲ ಹುಳಿ ಜಟ್ಟಾಗುತ್ತೆ. ಅದು ಜಾಸ್ತಿ ಚಲೋ ಅಲ್ಲ. ಯಾಕಂದ್ರೆ ಹುಳಿ ತಿಂದ್ರೆ BP ಶುಗರು ಅದು ಇದು. ಅವರು ಎಣ್ಣೆ ಹಾಕಂಗಿಲ್ಲ ಅದಕ್ಕೆ. ಅವ್ರು ಏನಂತಾರೆ, ಎಣ್ಣೆ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅವ್ರು ಅಂತಾರೆ. ಆದರೆ ನಾವು ಏನಂತೀವಿ, ಅಷ್ಟು ಹುಳಿ ತಿಂದ್ರೆ ಪಿತ್ತಾಗಿ ತಲೆ ತಿರುಗಿ ಆಮೇಲೆ BP ಶುಗರು ಅವು ಇವು ಸುಡುಗಾರ್ ಸೇರ್ಕೊಂತಾವು ಅಂತ ನಾವು ಅಂತೀವಿ. ಅವ್ರು ಕೊಲೆಸ್ಟ್ರಾಲ್ ಅದು ಇದೇನೋ ಅಂತಾರಲ್ಲೇ, ಹಂಗೆ ಅಂತಾರೆ. ಯಾವ ತಿಂದ್ರೂ ಜಡ್ಡೆ ಅದಂತಾರಲ್ಲ. ಊಟಕ್ಕೆ ಉಪ್ಪಿನಕಾಯಿ ಹಂಗೆ ಇರಬೇಕು. ಅದು ಪಲ್ಯದಂಗೆ ಆದ್ರೆ ಆರೋಗ್ಯಕ್ಕಿರುತ್ತೆ. ಯಾವಾಗಾರ ಊಟದಾಗ ಒಂದು ರುಚಿ ಬಾಯಿ ರುಚಿ ಬೇಕಲ್ಲ, ಆಟ ತಿನ್ಬೇಕು. ಅದೇನೋ ಅಂತಾರಲ್ಲ, ಕಪಾಸಿಗೆ ತಿಂದು ಅದೇನೋ ಹಂಗೆ ಮಾಡ್ಕೊಂಡಂಗೆ ಆಗುತ್ತೆ. ಅತಿ ಉಪ್ಪಿನಕಾಯಿ ಹಾಕಕತ್ತೀಯ? ಹ್ಞೂನಮ್ಮ, ಉಪ್ಪಿನಕಾಯಿ ಈಗ ಮಾವಿನಕಾಯಿ ಸೀಸನ್ ಅಲ್ಲ, ಈಗ ಸಿಗ್ತಾವ ಉಪ್ಪಿನಕಾಯಿ ಮಾವಿನಕಾಯಿ. ಅದಕ್ಕೆ ಹಾಕಕತ್ತೀವಿ. ಇವರು ನಂಗೆ ಓಣ್ಯಾಗ ಯಾತ್ಯಾರ ನೋಡುವ, ಜಯಕ್ಕ ಜಕ್ಕ ಅಂತ ನೋಡು. ಐ ಯಾರ ಲಕ್ಷ್ಮಕ್ಕೈಕೆ? ಹೇಳ್ಬಿಟ್ಟು ಹೇಳಿದ್ದಿಲ್ಲನ್ನ ನಮ್ಮ ಅಣ್ಣನ ಮಗಳು ಬೇಕದಾಳ ಅಂತಂದು. ಮೊನ್ನೆ ಹೋಗಿದ್ನಲ್ಲ ಊರಿಗೆ, ನಾನು ಕುಟ್ಟಾಗ ಬರ್ತೀನಿ ಅಂದ್ರ. ಅದಕ್ಕೆ ಇಲ್ಲಿ ಬಿಡು ಒಂದು 4 ದಿವಸ ಇದ್ದು ಹೋಗಳತ್ತಂತಂದು. ಎದಕ್ಕವ ಈ ಹೊರಗೆ ಹೊಂಟ್ರ ನೀಬ್ರು? ಹ್ಞೂ ಅತ್ತಿ, ಹೊಲ ತೋಟ ಅದೆಲ್ಲ ಸಣ್ಣಕ್ಕಿದೆ ನೋಡಿದ್ನಲ್ಲ, ಅದಕ್ಕೆ ಮಾವನ್ ಕರ್ಕೊಂಡು ಒಂದೆರಡು ಎಲ್ಲ ನೋಡ್ಕೊಂಬರೋಣ ಅಂತ ಹೊಂಟಿದ್ದೆ. ಚೆಂದ ಇಲ್ಲ, ಹುಷಾರು. ಆ ಬದು ಅದೆಲ್ಲ ನೀರು ಗಡ್ಡಿ ಇದನ್ನ ಹಾಕ್ಯಾರ. ಜಾರಿಗೆ ಇತ್ತು, ಕಟ್ಟಿಗೆ ಮುಳ್ಳು ಅವೆಲ್ಲ ಜಗ್ಗದ. ಒಂದು ಸ್ವಲ್ಪ ಹುಷಾರು ನೋಡಿ, ಹುಷಾರು ಕರ್ಕೊಂಡು ಹುಷಾರು ಕರ್ಕೊಂಬ. ಹ್ಞೂನವ ಅತ್ತಿ.
ಇದ್ರಾಗ ಸಣ್ಣ ಸಣ್ಣ ಕಾಯಿ ಅದಾವಲ್ಲ ಅವನೇನ್ ಮಾಡ್ತೀರಿ? ಈಗ ದೊಡ್ಡವಂತೂ ಹೆಚ್ಚು ಉಪ್ಪಿನಕಾಯಿ ಹಾಕತ್ತೀರಿ, ಅವು ಸಣ್ಣ ಏನ್ ಮಾಡ್ತೀರಿ? ಸಣ್ಣ ಉಪಯೋಗಿಲ್ಲ, ಯಾಕಂದ್ರೆ ಅವು ಬಲ್ತಿಲ್ಲ ಗೊತ್ತಿಲ್ಲ. ಕಾಯಿ ಅವನೇನಾರು ಹೆಚ್ಚಿಕ್ಕಿದ್ರೆ ತಡೀತೈತೆ ಇಲ್ಲ, ಅರ್ಧ ಅವ್ನು ತೆಗೆದ್ಬಿಡ್ತೀನಿ. ಅತಿ ಒಂದ್ ಕೆಲಸ ಮಾಡ್ರಿ, ಅದನ್ನು ವೇಸ್ಟ್ ಮಾಡಬೇಡ್ರಿ, ಅದನ್ನು ಉಪ್ಪಿನಕಾಯಿ ಹಾಕಕ್ ಬರತ್ತ. ಒಂದ್ ಕೆಲಸ ಮಾಡಿ, ಯಾವ್ದಾರ ಖಾಲಿ ಜಾರ್ ಐತೇನೆ ಇನ್ನೊಂದು ಬರಣಿ ಅದಿತ್ತಂದ್ರ ಇಡೀ ಇವನೇನು ತುಂಬ ತೆಗಿಲಾರ್ದಂಗ ಅವನ್ನ ಅಷ್ಟು ಮಾವಿನಕಾಯಿನ ಅದ್ರೊಳಗೆ ಹಾಕಿ ಇದು ಉಪ್ಪಿರುತ್ತಲ್ಲ, ಎಷ್ಟು ಕಾಯಿ ಇರುತ್ತೋ ಅಂದಾಜ್ ಮೇಲೆ. ಈಗ ಒಂದು 10 ಕಾಯಿ ಇತ್ತಂದ್ರೆ ಒಂದು 1/4 kg ಅಷ್ಟು ಉಪ್ಪು. 1/4 kg ಅಂದ್ರೆ ಭಾಳ ಆಗುತ್ತೆ. ಒಂದು ಅನ್ನ ನೀಡೋ ಪಲ್ಯ ನೀಡೋ ಚಮಚ ಇರ್ತಲ್ಲ ಅದರಲ್ಲಿ 2 ಸೌಟು ಅಷ್ಟೇ ಹಾಕು. ಅದನ್ನ ಹಾಕಿ ಮುಚ್ಚಿಟ್ಬಿಡು. ಒಂದು ಸ್ವಲ್ಪ ದಿವಸ ಅದನ್ನ ಹೊಳೆ ನೋಡಕ್ಕೆ ಹೋಗಬೇಡ. ಆಮೇಲೆ ಅದೆಲ್ಲ ನೀರು ಹೊಡೋದು ಉಪ್ಪಿನಕಾಯಿ ಅವೆಲ್ಲ ಮಾವಿನಕಾಯಿ ಇರ್ತಾವಲ್ಲ, ಒಂಥರ ರಸ ಎಲ್ಲ ಬಿಟ್ಟು ಭಾಳ ಇದ್ರ ಉಪ್ಪೆಲ್ಲ ಇಟ್ಕೊಂಡು ಭಾರಿ ಚಲೋ ಇರ್ತೈತಿ. ಆಮೇಲೆ ಅದಕ್ಕೆ ನೀವು ಬೇಕಿದ್ರೆ ಸಾಸಿವೆ ಉಪ್ಪು ಖಾರ ಎಲ್ಲ ಹಾಕ್ಬೋದು. ಮಸ್ತ್ ನೀರು ಹೊಡೆದು ಮಸ್ತ್ ಚಲೋ ಆಗುತ್ತೆ, ಅದು ಒಂಥರ ಉಪ್ಪಿನಕಾಯಿ ಆಗುತ್ತೆ. ಅಯ್ಯ ಅದ ಈ ಮಿಡಿಗಾಯಿ ಉಪ್ಪಿನಕಾಯಿ ಅಂತಂದು ಹಾಕ್ತಾರೆ ನಮ್ಮ ಕಡೆ, ಅದ ಹೌದಲ್ಲಿ ಹೇಳಕತ್ತಿದ್ದೆ. ಹ್ಞೂ ನಯಮ್ಮ, ಅದೇ ಮಿಡಿಗಾಯಿ ಉಪ್ಪಿನಕಾಯಿ ಅಂತಂದು ಭಾರಿ ಮಸ್ತ್ ಆಗತ್ತೆಮ್ಮ. ಇದಕ್ಕಿಂತ ಇವು ಕಡೋದಕ್ಕಿಂತ ಅದು ಭಾರಿ ರುಚಿಯಾಗತ್ತೆ, ಯಾಕಂದ್ರೆ ಇಡೀ ಉಪ್ಪೆಲ್ಲ ಹಿಡ್ಕೊಂಡ್ಬಿಡ್ತೈತೆ, ಕೈ ಹಿಡ್ಕೊಂಡು ತಿನ್ನಕತ್ರ ಬಲೂ ರುಚಿ. ನಿಂಗೆ ಉಪ್ಪಿನಕಾಯಿ ಇದೆಲ್ಲ ಗೊತ್ತೇನವ? ಅಲ್ಲ ನೀ ಸಾಲಿ ಓದಕ್ಕೆ ಹೋಗಿದ್ದಿ, ಅಡಿಗೆ ಪಡಿಗೆ ಏನೋ ಗೊತ್ತೇ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಅಲ್ಲ ಇದೆಲ್ಲ ಹೆಂಗೆ ಗೊತ್ತಿಂಗೆ? ಅಯ್ಯೋ ಅತ್ತಿ, ಇದೆಲ್ಲ ಕಲಿಬೇಕನ್ನ, ಯಾರು ಕಲಿಸ್ಬೇಕನ್ನ, ಅದೆಲ್ಲ ನನಗೆ ಗೊತ್ತಿವೆಲ್ಲ ಜನರಲ್ ನಾಲೆಜ್. ಈಗ ನಿನ್ಗೇನು ಬೇಕು ಹೇಳಿ, ನಾನು ಮತ್ತೆ ಹೇಳ್ತೀನಿ. ನಿಂಗೆ ಉಪ್ಪಿನಕಾಯಿದೊಳಗೆ ಎಷ್ಟು ಐಟಮ್ಸ್ ಬೇಕು ಹೇಳ್ತೀನಿ. ಹೌದಾ ಹುಡುಗಿ, ನಿಂಬೆಕಾಯ್ದಾಗ ಎಷ್ಟು ನಮ್ನಿ ಗೊತ್ತು ನಿಂಗೆ? ಈಗ ಉಪ್ಪಿನಕಾಯಿದು ಮಾವಿನಕಾಯ್ದು ಹಾಕಿದ್ನೆ, ಈಗ ನಿಂಬೆಕಾಯ್ದು ಸ್ವಲ್ಪ ನೋಡ್ಬೇಕು, ಭಾಳ ಹಾಕಲ್ಲ, ಒಂದೊಂದಿಷ್ಟು ಹಾಕಿಟ್ಕೊಳ್ಳೋಣ ಅಂತ ಮಾಡೀನಿ. ಅದು ಹೆಂಗೆ ಹಾಕ್ಬೇಕು ಹೇಳಿ ನೋಡೋಣ. ನೋಡ್ರಿ, ನಿಂಬೆಕಾಯಿ ಉಪ್ಪಿನಕಾಯಿದೊಳಗೆ ಒಂದು ಬೆಲ್ಲ ಹಾಕಿ ಮಾಡ್ಬೋದು, ಒಂದು ಸಕ್ಕರೆ ಹಾಕಿ ಮಾಡ್ಬೋದು. ಹೋಳಿ ಹೆಚ್ಚದ ಒಂದು ಅರ್ಧ ಭಾಗ ಸಕ್ಕರೆ, ಒಂದು ಅರ್ಧ ಭಾಗ ಉಪ್ಪು ಹಾಕಿ ಇಟ್ಬಿಡ್ಬೇಕು. ಅದೆಲ್ಲ ನೀರು ಹೊಡಿತೈತಿ. ನೀರು ಹೊಡೆದ್ಮ್ಯಾಗ ಒಂದು ಸ್ವಲ್ಪ ಮೆಂತೆ, ಒಂದೆರಡು ಕಾಳು ಸಾಸಿವೆ ಒಂಚೂರು ಮಿಕ್ಸಿಗೆ ಹಾಕಿ, ಒಣ ಖಾರ ಬೇಕಂದ್ರೆ ಅದಕ್ಕೊಂಚೂರು ಒಣ ಖಾರ ಹಾಕಿ ಹಾಕ್ಬೋದು. ಇಲ್ಲ ನಮಗೇನೋ ಬೇಡ, ಬರೀ ಬೆಲ್ಲ ಉಪ್ಪು ಮೆಂತೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಬೇಕಂದ್ರೆ ಅಷ್ಟೇ ಹಾಕ್ಬೋದು. ಬೆಲ್ಲದೊಂದು ಸಕ್ಕರೆದೊಂದು. ಇನ್ನೂ ಒಂದು ಏನು ಮಾಡಬೇಕು, ನಿಂಬೆಕಾಯಿ ಹೋಳನ್ನ ಎಲ್ಲನೂ ಹೆಚ್ಚಿಟ್ಕೋಬೇಕು, ಅದಕ್ಕೆ ಉಪ್ಪು ಹಾಕಿ ಬಿಟ್ಬಿಡ್ಬೇಕು. ಅದೆಲ್ಲ ನೀರು ಹೊಡೆದು ನೀರಾಗುತ್ತಲ್ಲ, ಅದನ್ನು ಒಂದು ದೊಡ್ಡ ದಬರಿ ಇಟ್ಕೋಬೇಕು, ಯಾಕಂದ್ರೆ ಅದು ಸ್ವಲ್ಪ ಒಲೆ ಮೇಲೆ ಇಟ್ಟಾಗ ಉಕ್ಕುತ್ತೈತಿ. ದೊಡ್ಡ ದಬರಿ ಒಳಗೆ ಇಟ್ಕೊಂಡು ಅದನ್ನು ಕುದಿಸ್ಕೊಂತ ಹಂಗೆ ಕುದಿಸ್ಬೇಕು. ಅದು ನೀರೆಲ್ಲ ಕರಗಿ ಗಟ್ಟಿ ಹಾಕೊಂತ ಅಂದ್ರೆ ಏನು ನಿಂಬೆ ಹಣ್ಣಿಂದ ರಸ ಇರುತ್ತಲ್ಲ, ಒಂಥರ ಪಾಕ ಟೈಪ್ ಆಗುತ್ತೆ. ಅವೆಲ್ಲ ಹೋಳೆಲ್ಲ ಮೆತ್ತಗಾಗ್ತಾವೆ. ಅದನ್ನೇ ಹಂಗೆ ಬಿಟ್ಬಿಡ್ಬೇಕು, ಆರಿಸಿಡ್ಬೇಕು. ಎಲ್ಲ ಆರಿದಂತ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದೆರಡು ಕಾಳು ಮೆಂತೆ, ಉಪ್ಪು ಖಾರ, ಮೆಂತೆ ಅವನ್ನೆಲ್ಲ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಂಚೂರು ಉಪ್ಪು ಖಾರ ಎಲ್ಲ ಹಾಕಿ ಕಲಿಸಿ, ಎಣ್ಣೆ ಒಗ್ಗರಣೆ ಕೊಡ್ತೀವಲ್ಲ, ಎಣ್ಣೆನ ಒಂಚೂರು ಅದಕ್ಕೊಂದು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆನ ಅದನ್ನು ಆರಿಸ್ಬೇಕು. ಎಣ್ಣೆ ಆರಿದ್ಮೇಲೆ ಹಾಕಿ ಕಲಿಸಿಟ್ಬಿಟ್ರೆ ವರ್ಷ ಪೂರ್ತಿ ಇರುತ್ತೆ. ಮಸ್ತ್ ಖರ್ಜೂರ ಹಣ್ಣು ಅದರ ಸ್ವೀಟ್. ಬೆಲ್ಲ ಹಾಕ್ಬೇಕು, ಅದೊಂದು ಮರ್ತು ನೋಡಿ. ಬೆಲ್ಲ ಅದೆಲ್ಲ ಇದಾಗತ್ತಲ್ಲ, ಪಾಕ ಟೈಪ್ ನಿಂಬೆಹಣ್ಣು ಇದಾದ್ಮೇಲೆ ಅದಕ್ಕೆ ಬೆಲ್ಲ ಕುಡಿಸ್ಬೇಕು. ಮತ್ತೆ ನೀರು ಹಿಡಿತೈತಿ, ಮತ್ತೆ ಸ್ವಲ್ಪ ಕುದ್ದಾದ್ಮೇಲೆ ಮಸ್ತ್ ಖರ್ಜೂರದಂಗೆ ಆಗುತ್ತೆ. ಇದು ಒಂಥರ ಭಾರಿ ಚಲೋ ಇರುತ್ತೆ. ಏನ ಲಕ್ಷ್ಮಕ್ಕ ನಿನ್ ಸಸಿ ಭಾರಿ ಚುರುಕದ ಬಿಡವ. ಅಲ್ಲ ಬರೀ ಓದೋದ್ರಾಗಿರ್ತಾವ ಹುಡುಗರು, ನಮ್ಮೂ ಅದಾವ. ಓದೋದ್ ಬಿಟ್ರೆ ಇನ್ನೊಂದು ಗೊತ್ತಿಲ್ಲ. ಅಯ್ಯೋ ಏನು ಕಲಿಯಂಗಿಲ್ಲ, ನಾವಾಗೆ ಮುಂದೆ ಹಿಡಿದು ಮುಂದೆ ಕುಂದ್ರಿಸಿ ಕೈ ಹಿಡಿದು ಇದು ಮಾಡು ಅಂದಷ್ಟ ಕಲಿತಾವ್. ಈಕಿ ನೋಡು ಓದೋದು ಮಾಡ್ತಾಳ, ಇದನ್ನೂ ಎಲ್ಲ ಗೊತ್ತಿತ್ತು ನೋಡ ಹುಡುಗಿಗೆ. ಏನ ಹೇಳಿಲ್ಲ ಅಲ್ಲೇ ನನ್ನ ಸಸಿ ಭಾಷೆ ಅದ ಅಂತಂದು ಅತಿ. ಆಮೇಲೆ ಈಗ ಒಂದು ಹೆಸ್ತಿರಲ್ಲ ನೀವು ಕಾಯಿ ಹೆಚ್ಚ ಮುಂದೆ, ಇದು ಬಿಳಿವು ಒಂದಿಷ್ಟು ಉಳಿತಾವ್ ನೋಡಿ ಇದ್ರೊಳಗೆ. ಈಗ ಚೌಕ್ ಬರಂಗಿಲ್ಲ ಅಂದಾಗ ಒಂದು ಸ್ವಲ್ಪ ಇದ್ರೊಳಗೆ ಹಂಗೆ ಉಳಿತೈತಿ. ಒಂದು ಸ್ವಲ್ಪ ಅವನೇನು ಮಾಡಿ ಎಲ್ಲ ಬಿಸಿಲಿಗೆ ಒಣಗಿಸಿ ಇಟ್ಕೊಂಡ್ಬಿಡು. ನಿನಗೆ ಇದೆಲ್ಲ ಯಾವಾಗ ಬೇಕು ಅನ್ಸುತ್ತೆ ಅವಾಗ ವರ್ಷದ 12 ದಿವಸನೂ ನೀವು ಉಪ್ಪಿನಕಾಯಿ ಆಗ ರೆಡಿ ಮಾಡ್ಕೋಬೋದು. ಅವ್ನು ಹಂಗೆ ಕಟ್ಟಿಟ್ಕೊಂಡ್ಬಿಟ್ರೆ ಕೆಡೋದೇ ಇಲ್ಲ ಅದು. ಅವನೇನು ಮಾಡಬೇಕು, ಬೇಕಂದಾಗ ಒಂದಿಷ್ಟು ತೊಗೊಂಡು ಈಗ ಬೆಲ್ಲನ ಕರಗಿಸಿ ಇಟ್ಕೋಬೇಕು. ಬೆಲ್ಲ ಕರಗಿಸಿ ಇಟ್ಕೊಂಡಾದ್ಮೇಲೆ ಇವೇನು ಒಣಗಿದ್ದು ಮಾವಿನಕಾಯಿ ಇರ್ತಾವಲ್ಲ ಅದರೊಳಗೆ ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕು. ಅದಕ್ಕೊಂಚೂರು ಉಪ್ಪು ಬೆಲ್ಲ ಈಗ ಹೇಳಿದ್ನಲ್ಲ ಸಾಸಿವೆ ಮತ್ತು ಇದನ್ನು ಮೆಂತೆ ಹುರಿದು ಹಾಕಿ ಅದರೊಳಗೆ ಕುದಿಸ್ಬಿಡ್ಬೇಕು. ಅದನ್ನು ಹಂಗೆ ಇಟ್ಟರೆ ಸೇಮ್ ಉಪ್ಪಿನಕಾಯಿ, ಅದು ಭಾರಿ ರುಚಿಯಾಗತ್ತೈತಿ. ಹೌದಾ? ಅದನ್ನ ಯಾವಾಗ ಬೇಕಾಗೂ ಮಾಡ್ಕೋಬೋದಾ? ಅದು ಯಾವಾಗ ಬೇಕಾವಾಗೂ ಮಾಡ್ಕೋಬೋದು. ಅವು ಮಾವಿನಕಾಯಿ ಏನು ಇರ್ತಾವಲ್ಲ, ನೀವು ಇದು ಬೆಳ್ಳನ್ನು ಒಣಗಿಸಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ಹಂಗೆ ಒಣಗಿಸಿ ಇಟ್ಕೊಂಡು ಅದು ಮಿಕ್ಸಿಗೆ ಹಾಕಿ ಪೌಡ್ರ್ ಇಟ್ಕೊಂಡ್ರೆ, ಈಗ ಎದಕ್ಕೆ ನಿಮ್ಗೆ ಅನ್ನಕ್ಕೆ ನಿಂಬೆಹಣ್ಣು ಇರೋಂಗಿಲ್ಲ, ಹುಣಸೆಹಣ್ಣು ಹಾಕಕ್ಕೆ ಇಷ್ಟ ಇರೋಂಗಿಲ್ಲ, ಅವಾಗ ಅದನ್ನು ಮಾವಿನ ಹಣ್ಣಿಂದ ಇದು ಮಾವಿನಕಾಯ್ದು ಏನು ಪೌಡ್ರ್ ಮಾಡ್ಕೊಂಡಿರ್ತಾರಲ್ಲ ಅವಾಗ ಅದನ್ನು ಹಾಕ್ಬೋದು. ಆಮೇಲೆ ಈಗ ಪಾನಿಪುರಿ ಮಾಡಬೇಕಾದ್ರೆ ಮಾವಿನಕಾಯಿ ಪೌಡ್ರ್ ಬೇಕಾಗಿರ್ತೈತಿ, ಹಂಗೆ ಎದಕ್ಕೆ ತರಿಸ್ಬೇಕು, ಇಲ್ಲೇ ಮನೆಗೆ ಇಟ್ಕೊಂಡ್ಬಿಟ್ರೆ ಅವಾಗ ಮಾಡಿ ಹಾಕ್ಬೋದು. ಮಾವಿನಕಾಯಿ ಪೌಡ್ರ್ ಇದ್ದರೆ ಎದ್ದಕ್ಕಾದ್ರೆ ಬರುತ್ತೆ ಅಡುಗೆ ಹಾಕಕ್ಕೆ. ಹೌದಾ? ಚೆನ್ನಾಗಿ ಐತಿಯೇ ಈ ಮಾವಿನಕಾಯಿ ಪೌಡ್ರ್. ಕೆಡಂಗಿಲ್ಲ ಅದು? ಕೆಡಂಗಿಲ್ಲ ಬೇಯಮ್ಮ. ಮುಂಜಾನೆ ನಿಮಗೆ ಕೆಡುತ್ತಾ ಅನಿಸಿದ್ರೆ ಫ್ರಿಜ್ನಾಗ ಒಂದು ಕವರ್ನಾಗ ಗಂಟೆ ಫ್ರಿಜ್ನಾಗ ಹೋಗೋದ್ಬಿಟ್ರೆ ಮಗೋದು ಹೊತ್ತು ನೀ ಎಷ್ಟು ದಿವಸ ತಿನ್ನ ಏನಾಗಂಗಿಲ್ಲ. ಪಾರ್ವತಿ ಬಿಸಿಲಾಗತ್ ಬಾರ ಅಲ್ಲಿ ಅಡ್ಡಾಡಿ ಹೊಲ್ದಾಗ ಏನು ನೋಡಕ್ ಆಗಂಗಿಲ್ಲ. ಸ್ವಲ್ಪ ಅಲ್ಲಿ ಹೊಲ್ದಾಗ ಗಿಡ ಬುಡಕದೆಲ್ಲ ಕುತ್ಕೊಂಡು ಮಸ್ತ್ ಮಾತಾಡೋಣಂತ ಬಾ, ಒಟ್ಟು ಹೋಗೋಣ ಜಲ್ದಿ. ತಡಿ ಆಪೆ, ನೋಡು ಎಷ್ಟು ಚೆನ್ನಾಗಲ್ಲ ಈ ಹುಡುಗಿ, ಎಷ್ಟು ನೋಡು ನಮಗೇನು ಗೊತ್ತಿದ್ದಿಲ್ಲ ಗಂಡ ಗಾಳಿ. ಈಗ ಹೆಚ್ಚ ಮುಂದೆ ಬೆಳ್ಳನ್ನು ನಡಕ್ ಬಿದ್ದದು ನಾ ಸುಮ್ಮನೆ ಹೋಗ್ಬಿಡ್ತಿದ್ವಿ. ಇಲ್ಲ ಅಂದ್ರೆ ಅವನೇನ ಒಟ್ಟು ಮನೆಯಾಗ ಹೋಗಿ ಉಪ್ಪು ಕರ್ಕೊಂಡು ಇವತ್ತು ನಾಳೆ ತಿಂದು ಖಾಲಿ ಮಾಡಿಬಿಡ್ತಿದ್ವಿ. ನೋಡು ಅದನ್ನು ಒಣಗಿಸಿ ವರ್ಷ ಪೂರ್ತಿ ತಿನ್ನಂಗೆ ಹೆಂಗೆ ಹೇಳ್ಕೊಟ್ಲ. ಏನು ಶಾಣೆ ಐತೆ ಹುಡುಗಿದೆ.
ಅಜ್ಜಿ ನಾನು ಹಂಗಿದ್ರೆ ಒಂದು 4 ಕಾಯಿ ಒಣಗಿಸಿಟ್ಕೊಂಡ್ಬಿಡ್ತೀನಿ. ಅವು ಹೇಳಿದಲ್ಲ ಒಣಗಿದ್ದು ಉಪ್ಪಿನಕಾಯಿ ಹಾಕೊಳ್ಳೋದು, ಹಂಗೆ ಒಂದು 4 ಕಾಯಿ ಮಾಡಿಟ್ಕೊತೀನಿ ತಡಿ. ಯಾವಾಗ ಬೇಕನ್ನ ಹಾಕೋಬೋದು. ನಾನು ಹೊಲ್ದಾಗ ಈಗ ಮಳೆ ಗಾಳಿ ಬಿಟ್ಟೈತಲ್ಲ, ರಾತ್ರಿಗೆ ಯಾನಾರ ಮಳೆ ಬರುತ್ತೆ ಯವ್ವ, ಗುಡುಗು ಸಿಡ್ಲು. ಒಮ್ಮಿದು ಮುಕ್ಳಿಗನೆ ಕರೆಂಟ್ ಒಂದು ಹೋಗ್ಬಿಡ್ತೈತಿ, ಫ್ಯಾನ್ ಇರಂಗಿಲ್ಲ ಸೆಕೆಗೆ. ಅದ ಕರಿಯೇನು ಅಂದ ಗಾಳಿಗೆ ಒಂದು 4 ಕಾಯಿ ಹಿಂಗೆ ಸಣ್ಣ ಸಣ್ಣ ಜಲ್ದಿ ಉಚ್ಚಿಬಿಡ್ತಾವ ನೋಡು, ಜಗ್ಗಿ ಬಿದ್ದಾವಂತ. ಅವ್ನು ತೊಗೊಂಬ ಅಂತ ಹೇಳ್ತೀನಿ. ಸುಮ್ಮನೆ ಅವ್ನು ಯಾವ್ದು ಕೆಡ್ಸದ್ದು, ನನ್ನ ಸಸಿ ಹೇಳತ್ತಲ್ಲ ಪಾಪ. ಅದ್ರಂಗೆ ಮಿಡಿಗಾಯಿ ಉಪ್ಪಿನಕಾಯಿ ಹಾಕಿ ಇಟ್ಬಿಡ್ತೀನಿ. ಯಾವ ಲಕ್ಷ್ಮಕ್ಕ, ಅಲ್ಲ ನೀನೇ ಹರಿಯಾಗಿ ಬೇಡ, ಪುಕ್ಷಿಟ್ಟವು ಹೆಂಗಿದ್ರು ಬಿದ್ದಿರ್ತಾವು, ಕೆಟ್ಟೋಕವು. ಅವು ಒಂದಿಷ್ಟು ನನಗೊಂದಿಷ್ಟು ಕೊಡು, ನಾವು ಒಂಚೂರು ನಿನ್ನ ಸೊಸಿ ಹೆಸರು ಹಾಕೊಂಡು ಮಿಡಿಗಾಯಿ ಉಪ್ಪಿನಕಾಯಿ ತಿಂದ್ರೆ ತಿಂತೀವಿ. ಅಯ್ಯ ಆಯ್ತು ತಗೋ, ಇನ್ನು ನಾನಿನ್ನು ಅಷ್ಟು ಹಾಕೊಂಡ್ರೆ ನೀನು ಅಷ್ಟು ತಿನ್ನೋಕ್ಕಾಗತ್ತೆ, ಸುಮ್ಮನೆ ಕೆಟ್ಟೋಕವು. ಆಯ್ತು ತಗೋ, ನಿನಗೂ ಕೊಡ್ತೀನಿ ತಗೋ, ಆಕಿ ಜೇಕಗೂ ಕೊಡ್ತೀನಿ. ಅತ್ತಿ ನಾನು ಮಾವ ಕೂಡ ಹೊಲಕ್ಕೆ ಹೋಗಲ್ಲ ಹಂಗಿದ್ರೆ. ಹೋಗ್ಬಾರವ ಲಕ್ಷ್ಮಕ್ಕ. ಈಗ ಹೆಚ್ಚಿದ್ದು ಏನು ಮಾಡೋಣ, ಈಗ ಒಬ್ಬರು ಲೆಕ್ಕ ಒಂದು 100 ಕಾಯಿ ಆದ್ರೀಗ ಒಬ್ರು ಕಲಿಸಿಟ್ಬಿಡೋಣ, ಮತ್ತೊಬ್ರದ್ದು ಹಿಂಗೆ ಮಾಡ್ಕೊಂಡು ತಗೊಂಡು. ಇಲ್ಲ ಅಂದ್ರೆ ಅಷ್ಟು ಅಂದ್ರೆ ಲೆಕ್ಕ ಸಿಗಂಗಿಲ್ಲ. ಹೌದಾ, ಮತ್ತೇನಿಲ್ಲ, ನೀವು ಅಷ್ಟು ಹೆಚ್ಕೊಂಡು ಬಳಗ ಬಾಚ್ಕೊಂಡು ಹೋದ್ರೆ ಮತ್ತೆ ನಮ್ಮ ಮನೆಗೆ ನಂಗೆ ಆಕತಿ. 100 ಕಾಯಿಗಳು ಹೋಗ್ಬೇಕೆ ಹೋಗ್ಬೇಕು, ಜಾರಿ ತುಂಬ್ಕೋರಿ. ಇದು ಸಾಸಿವೆ ಮೆಂತೆ ಇವನ್ ತಂದಿರಿಲ್ಲ, ಉಪ್ಪು, ಅದಕ್ಕೆ ಶೇಂಗಾ ಎಣ್ಣೆನ ಹಾಕ್ಬೇಕ್ಲೆ. ಶೇಂಗಾ ಎಣ್ಣೆ ಹಾಕಿದ್ರೆ ಮಸ್ತ್ ಆಗುತ್ತೆ. ಈಗ ಏನೇನು ಹೇಳಿದ ಲಕ್ಷ್ಮಕ್ಕ, ಏನೇನು ಹಾಕ್ಬೇಕು ಹೆಂಗೆ ಹಾಕ್ಬೇಕು ಹೇಳ್ಬಿಡು ಒಂದ್ಸಲ, ಅದ್ರಂಗೆ ಕರೆಕ್ಟಾಗಿ ಕಳಿಸ್ಬಿಡ್ತೀನಿ. ಫಸ್ಟು ಇವೆಲ್ಲ ಹೋಳು ಒಂದು ದೊಡ್ಡ ಪುಟ್ಟೆ ಹಾಕ್ಕೊಂಡು ಅದಕ್ಕೆ ಒಂದಿಷ್ಟು ಖಾರ, ಸಾಸಿವೆ ಪುಡಿ, ಉಪ್ಪು, ಅರ್ಶಿನ ಪುಡಿ, ಇದನ್ನ ಮೆಂತೆನ ಒಂದು ಸ್ವಲ್ಪ, ಅವೇನು ಭಾಳ ಬೇಕಾಗಲ್ಲ, ಒಂದು ಸಣ್ಣ ಬಗ್ಸೆ ಅಷ್ಟೇ ಒಂದು ಮೆಂತೆ ಹುರಿದು ಅಷ್ಟು ಪೌಡ್ರು ಏನೋ ಕಲಿಸ್ಕೊಂಡು ಮಾಡಿರ್ತೀಯಲ್ಲ, ಅವನಷ್ಟು ಹೋಳಿಗೆ ಇದಕ್ಕೆ ಮಾವಿನಕಾಯಿಯಿಂದ ತಲೆ ಪುಟ್ಟೆ ಹಾಕ್ಕೊಂಡು ಕಲಿಸ್ಬಿಡು. ಕಲಿಸಿ ಜಾರಿಗೆ ಹಾಕಿ ತುಂಬಿಟ್ಬಿಡು. ಯಾವುದು ಈಗ ನಿಂದು ಬೇಕಿದ್ದು ಹಾಕಿದ್ದು ಹಾಕಿ 100 ಕಾಯಿ ಹಾಕಿ ತುಂಬಿಟ್ಬಿಡು. ನಾಳೆ ನಾಡ್ದು 2 ದಿವಸ ಅದು ಉಪ್ಪು ಹಳ್ಳುಪ್ಪು ಹಾಕ್ಬೇಕು, ಸಣ್ಣ ಉಪ್ಪು ಹಾಕಬಾರ್ದು. ಹಾಕಿ 2 ದಿವಸ ಅದು ಎಣ್ಣೆ ಹಾಕಬಾರ್ದು, ಏನಿಲ್ಲ, ಬರೀ ಮ್ಯಾಗ ಕೆಳಗೆ ಕಲಿಸ್ಕೊಂತ ಇರ್ಬೇಕು. ಅದನ್ನು ಸ್ವಲ್ಪ ಉಪ್ಪೆಲ್ಲ ಕರಿಕೊಂತ ಅವು ಸಾಸಿವೆ ಏನೋ ಪೌಡ್ರ್ ಇರುತ್ತಲ್ಲ ಅದೆಲ್ಲ ಹಸಿ ಆಗುತ್ತೆ, ಮೆತ್ತಗಾಗತ್ತೆ. ಹೋಳೆಲ್ಲ ಒಂಥರ ಸಾಸಿವೆ ಇದನ್ನು ಅಂಟ್ಕೊಂತೈತಿ. ಆವಾಗ 1 kg ಪ್ಯಾಕೆಟ್ ಇರುತ್ತಲ್ಲ ಅದು, ಇಲ್ಲ ನೀವು ಒಂದು 100 ಕಾಯಿಗೆ ಒಂದು 4 ಪ್ಯಾಕೆಟ್ ಬೇಕಾಗ್ತವೆ ಎಣ್ಣೆ. ಅವಾಗ ಏನು ಮಾಡಬೇಕು, ಎಣ್ಣೆನ ಕಾಯಿಸಿ ಆರಿಟ್ಕೋಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಎಣ್ಣೆ ಹಾಕಿ ಕಲಿಸ್ಕೊಂತ ಬಿಡ್ಬೇಕು. ಮೇಲೆ ಒಂಚೂರು ಎಣ್ಣೆ ಇರಂಗಿರ್ಬೇಕು. ಎಣ್ಣೆ ಇರ್ಲಾರ್ದಂಗಿದ್ರೆ ಉಪ್ಪಿನಕಾಯಿ ಜಲ್ದಿ ಕೆಡುತ್ತೆ.